ಅರುಮನೆ ಮಗ. ಮಿಥಿಲಾ, ಇವನಿಗೆ ಹೊರಗೆ ಹೋಗಕ್ಕೆ ಹೇಳು. ನಾನು ಸೋತ್ಬಿಟ್ರೆ ಅಮ್ಮಮ್ಮ ಬದಲಾಗ್ಬೋದಾ? ನನ್ನ ಕೈಲಿ ಬದಲಾಯಿಸಕ್ಕಾಗತ್ತಾ? ಇದೆಲ್ಲ ನನಗೆ ಕಷ್ಟ ಆಗ್ತಿದೆ ಅಮ್ಮಮ್ಮ. ನಂಗೆ ನೀವು ಬೇಕು, ಮಿಸ್ ಮೂಗುತಿನೂ ಬೇಕು. ಇಬ್ಬರನ್ನೂ ನನ್ನ ಜಗತ್ತೊಳಗಡೆ ಹೇಗೆ ಒಟ್ಟಾಗಿಟ್ಕೊಳ್ಳೋದು? ಅಮ್ಮಮ್ಮಗೆ ನನ್ನ ಪ್ರೀತಿ ಹೇಗೆ ಅರ್ಥ ಆಗತ್ತೆ? ಅವರಿಗೆ ಈ ಸ್ಟೇಟಸ್ ಮೇಲಿರೋ ಕಾಳಜಿ ಯಾವಾಗ ಹೋಗುತ್ತೆ? ಇದನ್ನೆಲ್ಲ ನಾನು ಯಾರ ಹತ್ರ ಹೇಳಿ, ಏನು ಮಾಡಲಿ? ಮನಸ್ಸು ದೀಪದ ಥರ ಚಂಚಲ ಆಗಿರುವಾಗ ಸರಿ ಮಾಡೋದಕ್ಕೆ ಮಿಸ್ ಮೂಗುತಿಯಿಂದ ಮಾತ್ರ ಸಾಧ್ಯ. ಎಷ್ಟೋ ಭಾವನೆನ ಪದದಲ್ಲಿ ಬರೆದ್ರೂ ಹಗುರ ಆಗೋದಕ್ಕಾಗಲ್ಲ ವಿಕ್ಕಿ. ನನ್ನ ನೋವನ್ನ ಅರ್ಥ ಮಾಡ್ಕೊಳಕ್ಕೊಬ್ರು ಬೇಕು. ಹಲೋ ಹಲೋ, ಏನಾಯ್ತು? ಆರಾಮಾಗಿದ್ದೀರಾ? ನಾನು ಸೋತ್ಬಿಟ್ಟೆ ವಿಕ್ಕಿ, ನಾನು ಸೋತ್ಬಿಟ್ಟೆ. ಸೋತ್ರ? ಯಾವ್ದ್ರಲ್ಲಿ? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ದೀರಾ? ಅಕ್ಕನಾಗ ಸೋತೆ, ನನ್ನ ತಮ್ಮನ ಕನ್ಸನ್ನ ಕೊಂದ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ, ನೀವು ಸೋಲಕ್ ಚಾನ್ಸೇ ಇಲ್ಲ. ಏನೇ ಸಮಸ್ಯೆ ಇದ್ರೂ ದಾರಿ ಹುಡ್ಕೋಣ. ಇನ್ ಎಲ್ಲಿ ದಾರಿ ವಿಕ್ಕಿ? ನನ್ನ ದಾರಿ ಮುಚ್ಚೋಗೋದನ್ನು ನೋಡ್ಲೇ ಇಲ್ಲ. ನನ್ನ ತಮ್ಮ ಆಸ್ಟ್ರೇಲಿಯಾಗೆ ಹೋಗೋ ಒಳ್ಳೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶಕ್ಕೆ ರೆಕ್ಕೆ ಕಟ್ಟೋ ಜವಾಬ್ದಾರಿ ನಂದಾಗಿತ್ತು. ನನ್ನಲ್ಲಿ ಸ್ವಲ್ಪ ಬೇಗ ದೊಡ್ಡ ಅನ್ಸಿದ್ರೆ ಅವ್ನು ಹೋಗ್ತಿದ್ದ. ಆಸ್ಟ್ರೇಲಿಯಾನ? ರಿಯಾ ಹೋಗಿರೋ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ದಾರಾ? ನನಗೆ ಕಷ್ಟ ಆಗುತ್ತೆ ಅಂತ ಅವನಿಗೆ ಸಿಕ್ಕಿದ ಅವಕಾಶನ ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದಾನೆ. ನನಗೆ ಒಂದು ಮಾತು ಹೇಳಿಲ್ಲ. ಅಕ್ಕನಿಗೆ ಕಷ್ಟ ಆಗುತ್ತೆ ಅಂತ ಅವನು ಯೋಚನೆ ಮಾಡ್ದ. ಆದ್ರೆ ಅಕ್ಕನಾಗಿ ಅವನ ಕನಸಿಗೋಸ್ಕರ ನಾನೇನು ಮಾಡಲೇ ಇಲ್ಲ. ನನ್ನ ಕೈಯಲ್ಲಿ ಆಗ್ತಿಲ್ಲ ವಿಕ್ಕಿ. ಎಲ್ರ ಕನಸು
ಎಲ್ಲರ ಆಸೆನೂ ಈಡೇರಿಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಎಲ್ಲದನ್ನು ಕಳ್ಕೊತಾ ಇದ್ದೀನಿ. ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ತಮ್ಮನ ಬೆನ್ನಿಗೆ ನಿಲ್ಲಕ್ಕಾಗ್ಲಿಲ್ಲ, ಅಣ್ಣನ ಕಷ್ಟಕ್ಕೂ ಸಹಾಯ ಮಾಡಕ್ಕಾಗದೆ ಸೋಲ್ತಾ ಇದ್ದೀನಿ. ಇನ್ನು ಅದಕ್ಕೆ ಪಾಪಗೂ ನನ್ನಿಂದ ತೊಂದರೆ ಆದ್ರೆ ನಾನು ಯಾವತ್ತೂ ನನ್ನ ಶ್ರಮಿಸ್ಕೊಳ್ಳಲ್ಲ ವಿಕ್ಕಿ, ಯಾವತ್ತೂ ಶ್ರಮಿಸ್ಕೊಳ್ಳಲ್ಲ. ಪ್ಲೀಸ್ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ.